ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಜಯಶ್ರೀ ಸುಕಾಲೆ ಅವರ ವೀರಶರಣೆ ಗುಡ್ಡಾಪುರ ದಾನಮ್ಮ ಹಾಗೂ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ಅವರ ಪ್ರೇಮ ಪದನಿಸ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾಕ್ಟರ್ ಸವಿತಾ ಸಿರಗೋಜಿ. ವೀರ ಸಂಗವ್ವೆಯ ಉದಾರ ಚೆಂಗಳೆ ಸತ್ಯ ಧೀರ ಗುಡ್ಡವ್ವೆ ಸೋಮವ್ವೆಯಮ್ಮ ಚಾರುಲಿಂಗ ಪ್ರಾಣಿಸಾರ ಕಮಳವ್ವೆಯ ಪಾರರತಿಯಂ ಸ್ತುತಿಪೆ ಯೋಗಿನಾಥ. ಇದು ಶಿವಯೋಗಿ ಸಿದ್ದರಾಮ ಶರಣರು ಗುಡ್ಡಾಪುರ ದಾನಮ್ಮಳನ್ನು ಕುರಿತು ಬರೆದ ತ್ರಿವಿಧಿ. ಜಯಶ್ರೀ ಸುಕಾಲೆಯವರು ಶರಣ ಸಂಸ್ಕೃತಿಯನ್ನು ಮೆಚ್ಚಿಕೊಂಡಿರುವ ಒಬ್ಬ ಸದ್ಗ್ರಹಿಣಿ. ಸದಾ ಶರಣರ ಸಾಹಿತ್ಯವನ್ನು ಓದುತ್ತಾ ಚಿಂತನ ಮಂಥನದಲ್ಲಿ ತೊಡಗಿದವರು. ಇದೀಗ ವೀರಶರಣೆ ಗುಡ್ಡಾಪುರ ದಾನಮ್ಮ ಎಂಬ ಕೃತಿಯನ್ನು ರಚಿಸಿ ದಾನಮ್ಮನವರ ಜೀವನ ಚರಿತ್ರೆಯನ್ನು ವಿವರವಾಗಿ ಚಿತ್ರಿಸಿದ್ದಾರೆ. ಈ ಕೃತಿಯು 2022ರಲ್ಲಿ ಜಯಬಸವ ಭಾರತಿ ಬೀದರ್ ಇವರಿಂದ ಪ್ರಕಟಗೊಂಡಿದೆ. 123 ಪುಟಗಳನ್ನು ಹೊತ್ತ ಈ ಕೃತಿಯ ಬೆಲೆ ರೂಪಾಯಿ 145. ಮುಖಪುಟದಲ್ಲಿ ಹೂಮಾಲೆ ರುದ್ರಾಕ್ಷಿಗಳಿಂದ ಅಲಂಕಾರ ಮಾಡಿದ ಸುಂದರವಾದ ದಾನಮ್ಮನವರ ವರ್ಣಚಿತ್ರವಿದ್ದು ಆಕರ್ಷಕವಾಗಿದೆ. ಲೇಖಕಿಯು ಈ ಕೃತಿಯನ್ನು ಗುಡ್ಡಾಪುರ ದಾನಮ್ಮ ತಾಯಿಯವರಿಗೆ ಅರ್ಪಣೆ ಮಾಡಿದ್ದಾರೆ. ಆರಂಭದ ಪುಟಗಳಲ್ಲಿ ದಾನಮ್ಮ ದೇವಿಯ ಮತ್ತು ಸೋಮನಾಥರ ದೇವಸ್ಥಾನದ ಸುಂದರವಾದ ಬಣ್ಣ ಬಣ್ಣದ ಭಾವಚಿತ್ರಗಳು ಓದುಗರ ಕಣ್ಣಿಗೆ ತಂಪು ನೀಡುತ್ತವೆ. ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ತಮ್ಮ ಸಂದೇಶದಲ್ಲಿ ಲಿಂಗಮ್ಮಳನ್ನು ದಾನಮ್ಮಳಾಗಿಸಿದ ಕತೆ ಅದ್ಭುತವಾಗಿ ಮೂಡಿಬಂದಿದೆ ಎಂದು ಲೇಖಕಿಯ ಸಾಹಿತ್ಯವನ್ನು ಹೆಮ್ಮೆಯಿಂದ ಕೊಂಡಾಡಿದ್ದಾರೆ. ರಂಜಾನ್ ದರ್ಗಾ ಅವರು ತಮ್ಮ ಶುಭನುಡಿಯಿಂದ ಲೇಖಕಿಗೆ ಅಭಿನಂದನೆ ಹೇಳಿದ್ದಾರೆ. ಭಾರತಿ ಕೆಂಪಯ್ಯನವರು ಶರಣೆ ದಾನಮ್ಮನವರ ಕುರಿತು ಪುಸ್ತಕ ಓದಿ ಲೇಖಕಿಯ ಬಗ್ಗೆ ಗೌರವ ಮೂಡಿಬರುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಡೆಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಮುನ್ನುಡಿಯನ್ನು ನೀಡಿ ಕೃತಿಯ ಪರಿಚಯವನ್ನು ಮಾಡುತ್ತಾ ಲೇಖಕಿಗೆ ಶುಭ ಹಾರೈಸಿದ್ದಾರೆ. ಪ್ರಕಾಶಕರ ನುಡಿಯು ದಾನಮ್ಮನವರ ಆದರ್ಶ ಜೀವನ ಕುರಿತು ಪರಿಚಯಿಸುತ್ತದೆ. ಜಯಶ್ರೀ ಸುಕಾಲೆಯವರು ತಮ್ಮ ನುಡಿಗಳಲ್ಲಿ ಗುಡ್ಡಾಪುರ ದಾನಮ್ಮ ದೇವಿಯವರು ತಮ್ಮ ಮನೆತನದ ಕುಲದೇವತೆ ಎಂದು ಕೊಂಡಾಡಿದ್ದಾರೆ. ಭಾಲ್ಕಿಯ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಬೆನ್ನುಡಿಯನ್ನು ಬರೆದು ಹಾರೈಸಿದ್ದಾರೆ. ಲೇಖಕಿಯು ದಾನಮ್ಮ ದೇವಿಯ ಚರಿತ್ರೆಯನ್ನು 27 ಶೀರ್ಷಿಕೆಗಳಲ್ಲಿ ವಿವರಿಸಿದ್ದಾರೆ. ಅವು ಜನನ ಮತ್ತು ಬಾಲ್ಯ, ಶರಣ ಪರಂಪರೆಯ ರಕ್ಷಣೆ, ಆಲಂಪುರದಲ್ಲಿ ದಾನಮ್ಮ, ಶಾಸನಗಳಲ್ಲಿ ದಾನಮ್ಮ, ನಾಮಾವಳಿಗಳು ಮುಂತಾದವು. 12ನೇ ಶತಮಾನವು ಶರಣರ ಕಾಲ, ಬಸವಯುಗ ಎಂದೇ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ಶರಣರ ಸಮಕಾಲೀನರಾದ ಶರಣೆ ದಾನಮ್ಮ ತಾಯಿಯವರು ಶರಣರ ಗಣಗಳಲ್ಲಿಯೇ ಬರುತ್ತಾರೆ. ದಾನಮ್ಮ ತಾಯಿಯವರು ಶರಣರ ಜೊತೆಯಲ್ಲಿದ್ದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಅವರು ದೃಷ್ಟಿಯೋಗವನ್ನು ಸಿದ್ಧಿಸಿಕೊಂಡು ಸಮಾಜ ಸೇವಕಿಯಾಗಿ ದೀನ ದಲಿತರಿಗೆ ಕಾಮಧೇನುವಾಗಿ ನಿಂತವರು. ವಿಶ್ವಕರ್ಮ ಸಮಾಜದ ಅನಂತರಾಯ ಮತ್ತು ಸರಸಮ್ಮ ದಂಪತಿಗಳಿಗೆ ದಾನಮ್ಮ ತಾಯಿಯವರು ಮಗಳಾಗಿ ಜನಿಸಿದರು. ಅದು ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ. ವೀರ ಮಲ್ಲಯ್ಯ ದೇವರ ಕೃಪೆಯಿಂದ ಜನಿಸಿದ ದಾನಮ್ಮಳಿಗೆ ಲಿಂಗಮ್ಮ ಎಂದು ನಾಮಕರಣ ಮಾಡುತ್ತಾರೆ. ಲಿಂಗಮ್ಮಳ ಬಾಲ್ಯ ಜೀವನವನ್ನು ರಾಮಕವಿಗಳು ತಮ್ಮ ಕಾವ್ಯದಲ್ಲಿ ವರ್ಣಿಸಿದ್ದಾರೆ. ಲಿಂಗಮ್ಮಳು ತಾಯಿಯ ಜೊತೆಗೆ ಪುರಾಣ ಕಥೆಗಳನ್ನು ಕೇಳಲು ಹೋಗುತ್ತಿದ್ದಳು. ತಾಯಿಯೊಡನೆ ಹಾಡುಗಳನ್ನು ಹಾಡುತ್ತಿದ್ದಳು. ದಿಟ್ಟ ಸ್ವಭಾವದ ಲಿಂಗಮ್ಮ ಕುದುರೆ ಹತ್ತುವುದನ್ನು, ಖಡ್ಗ ತಿರುಗಿಸುವುದನ್ನು ಕಲಿತಳು. ಅಕ್ಷರಾಭ್ಯಾಸ ಕಲಿತು ವಚನಗಳನ್ನು ಹಾಡುವುದನ್ನು, ಇಷ್ಟಲಿಂಗ ಪೂಜೆ ಮಾಡುವುದನ್ನು ಕಲಿತುಕೊಂಡಳು. ಸೊಲ್ಲಾಪುರ ಸಿದ್ದರಾಮೇಶ್ವರರ ಹಾಡುಗಳನ್ನು ಕೇಳಿ ಪ್ರಭಾವಿತಳಾದಳು. ಒಂದು ಸಲ ಕುಟುಂಬ ಸಮೇತ ಸೊಲ್ಲಾಪುರಕ್ಕೆ ಹೋಗಿ ಸಿದ್ದರಾಮೇಶ್ವರರ ದರ್ಶನ ಪಡೆದು ಲಿಂಗಮ್ಮ ತನ್ನ ಮನಸ್ಸಿನ ಆತಂಕಗಳನ್ನು ದೂರ ಮಾಡಿಕೊಂಡಳು. ತಾನು ಸಮಾಜ ಸೇವೆ ಮಾಡಲು ಮಾರ್ಗದರ್ಶನ ನೀಡಿರೆಂದು ಬೇಡಿಕೊಂಡಳು. ಆಗ ಅವರು ತ್ರಿಕಾಲ ಇಷ್ಟಲಿಂಗ ಪೂಜೆ ಮಾಡಿ ದೃಷ್ಟಿಯೋಗದ ಸಾಧನೆ ಮಾಡಲು ತಿಳಿಸುತ್ತಾರೆ. ಇವೆಲ್ಲವನ್ನು ಇಲ್ಲಿ ಲೇಖಕಿಯು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಲಿಂಗಮ್ಮಳು ಬೆಳೆದಂತೆಲ್ಲ ಹೆಚ್ಚು ಅಧ್ಯಾತ್ಮದತ್ತ ಒಲವು ಬೆಳೆಸಿಕೊಳ್ಳತೊಡಗಿದಳು. ಅದೇ ಅವಳ ತಂದೆ ತಾಯಿಗೆ ಆತಂಕವಾಗುತ್ತಿತ್ತು. ಅವರು ಅವಳ ಮದುವೆಯನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರು. ಆದರೆ ಲಿಂಗಮ್ಮ ಕಲ್ಯಾಣದಲ್ಲಿರುವ ಶರಣರನ್ನು ಕಾಣಬೇಕೆಂಬ ಹಂಬಲದಿಂದ ತಂದೆ ತಾಯಿಗೆ ತಿಳಿಸದೆ ಕಲ್ಯಾಣದ ಕಡೆಗೆ ಪಯಣ ಮಾಡುತ್ತಾಳೆ. ಸೊಲ್ಲಾಪುರದ ಮಾರ್ಗವಾಗಿ ಹೋಗುವಾಗ
ಸಿದ್ದರಾಮೇಶ್ವರರ ಮತ್ತು ಹಾವಿನಾಳ ಕಲ್ಲಯ್ಯನವರ ದರ್ಶನವನ್ನು ಪಡೆದುಕೊಳ್ಳುತ್ತಾಳೆ. 7 ದಿನ ನಡೆದ ಮೇಲೆ ಕಲ್ಯಾಣ ಬರುತ್ತದೆ. ದಾರಿಯಲ್ಲಿ ಮೋಳಿಗೆ ಮಾರಯ್ಯ ಮಹಾದೇವಿಯರ ಭೇಟಿ ಮಾಡಿ ಅವರು ಹಾಡಿದ ವಚನಗಳನ್ನು ಕೇಳುತ್ತಾಳೆ. ಅಲ್ಲಿಯೇ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಸಾಗುತ್ತಾಳೆ. ಕಲ್ಯಾಣಕ್ಕೆ ತಲುಪಿದ ಮೇಲೆ ಲಿಂಗಮ್ಮಳಿಗೆ ಕಲ್ಯಾಣವು ಕೈಲಾಸದಂತೆ ಗೋಚರವಾಗುತ್ತದೆ. ಅಲ್ಲಿಯ ಶರಣರ ತಂಡ ಅವರ ಕಾಯಕ ದಾಸೋಹವನ್ನು ಕಣ್ಣಾರೆ ನೋಡಿ ಆನಂದದಲ್ಲಿ ತೇಲಾಡುತ್ತಾಳೆ. ಅಲ್ಲಿಯೇ ಅಳುತ್ತಾ ಕುಳಿತಿದ್ದ ಒಬ್ಬ ಅಜ್ಜಿಯ ದುಃಖವನ್ನು ಕೇಳಿ ಅವಳಿಗೆ ಸಾಂತ್ವನ ಹೇಳಿ ಲಿಂಗಪೂಜೆ ಮಾಡಬೇಕು, ಬಯಸಿದವರಿಗೆ ಕೈಲಾದ ಸಹಾಯ ಮಾಡಬೇಕು ಎಂದು ಚೈತನ್ಯ ತುಂಬಿದಳು. ಮುಂದೆ ಅನುಭವ ಮಂಟಪದ ಕಡೆಗೆ ಧಾವಿಸಿದಳು. ಪ್ರತಿಯೊಬ್ಬರೂ ಕಾಯಕವನ್ನು ಮಾಡಬೇಕು ಎಂದು ಬಸವಣ್ಣನವರು ಹೇಳಿದ್ದಾರೆ. ಇಲ್ಲಿ ನಾನು ಯಾವ ಕಾಯಕವನ್ನು ಮಾಡಲಿ ಎಂದು ಆಲೋಚಿಸುತ್ತಾಳೆ. ಅವಳಿಗೆ ಈ ಮೊದಲೇ ದೃಷ್ಟಿಯೋಗ ಸಿದ್ಧಿಸಿದ್ದರಿಂದ ತಾನು ದುಃಖಿಸುತ್ತಿರುವವರ ಕಂಬನಿ ಒರೆಸುವ ಕಾಯಕ ಮಾಡಬೇಕು ಎಂದು ನಿರ್ಧರಿಸುತ್ತಾಳೆ. ಆಗಿನಿಂದ ತೊಂದರೆಯಲ್ಲಿದ್ದವರ ಸಂಕಷ್ಟವನ್ನು ದೂರ ಮಾಡತೊಡಗಿದಳು. ಈ ಸುದ್ದಿಯು ಬಸವಣ್ಣನವರ ತನಕ ತಲುಪಿತು. ಆಗ ಬಸವಣ್ಣನವರು ನೀಲಾಂಬಿಕೆಯೊಡನೆ ಸ್ವತಃ ತಾವೇ ಬಂದು ಲಿಂಗಮ್ಮಳನ್ನು ಭೇಟಿಯಾಗಿ ಮಹಾಮನೆಗೆ ಆಹ್ವಾನಿಸುತ್ತಾರೆ. ಮರುದಿನ ಬಸವಣ್ಣನವರ ಆದೇಶದಂತೆ ಲಿಂಗಮ್ಮ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಶರಣರ ಸಮೂಹವನ್ನು, ಅವರ ಶಿಸ್ತನ್ನು, ಶರಣೆಯರನ್ನು ಪ್ರತ್ಯಕ್ಷವಾಗಿ ನೋಡಿ ಸಂತಸಗೊಂಡು ತನ್ನ ಕನಸು ನನಸಾಯಿತೆಂದು ಅಂದುಕೊಂಡು ಎಲ್ಲರಿಗೂ ಶರಣು ಶರಣಾರ್ಥಿ ಹೇಳಿದಳು. ಆಗ ಬಸವಣ್ಣನವರು ಲಿಂಗಮ್ಮಳನ್ನು ಎಲ್ಲರಿಗೂ ಪರಿಚಯಿಸಿದರು. ಶಿವಯೋಗ ಸಾಧನೆಯಿಂದ ಜನರ ಕಷ್ಟ ಪರಿಹರಿಸುವ ಲಿಂಗಮ್ಮ ಇಂದಿನಿಂದ ದಾನಮ್ಮಳಾಗಿ ಕೀರ್ತಿವಂತಳಾಗು ಎಂದು ಹರಸಿದರು. ಆಗಿನಿಂದ ಲಿಂಗಮ್ಮಳು ಮಹಾ ಶಿವಶರಣೆ ದಾನಮ್ಮ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಅನುಭವ ಮಂಟಪದಲ್ಲಿ ಗಂಗಾಂಬಿಕೆ ನೀಲಾಂಬಿಕೆಯರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಎಂಬ ಬಸವಣ್ಣನವರ ವಚನ ಹಾಡುತ್ತಿರುವುದನ್ನು ಕೇಳುತ್ತಾ ಲಿಂಗಮ್ಮ ಕಣ್ಣು ಮುಚ್ಚಿ ತನ್ಮಯಳಾಗಿ ಕುಳಿತಿದ್ದಳು. ಅನಂತರ ಮಹಾಮನೆಗೆ ಹೋಗಿ ಸಾವಿರಾರು ಜನರು ಒಂದೇ ಪಂಕ್ತಿಯಲ್ಲಿ ಪ್ರಸಾದ ಸೇವಿಸುವುದನ್ನು ಕಂಡು ಅಚ್ಚರಿಗೊಂಡಳು. ಅಲ್ಲಿ ಚೆನ್ನಬಸವಣ್ಣನವರಿಂದ ಲಿಂಗದೀಕ್ಷಾ ಸಂಸ್ಕಾರವನ್ನು ಪಡೆದಳು. ಲಿಂಗಧಾರಣಾ ಸೂತ್ರಗಳಾದ ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರಗಳನ್ನು ಅರಿತುಕೊಂಡಳು. ಲಿಂಗವಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ, ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ, ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವ ನರಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ ಎಂಬ ಚೆನ್ನಬಸವಣ್ಣನವರ ವಚನದಲ್ಲಿಯ ಪಂಚ ಆಚಾರಗಳ ವಿಧಗಳನ್ನು ತಿಳಿದುಕೊಂಡಳು. ದಾನಮ್ಮ ಅಲ್ಲಮ ಪ್ರಭುದೇವರಿಗೆ ಭಕ್ತಿಯಿಂದ ಶರಣೆಂದಳು. ಅವರು ನಿನ್ನಿಂದ ಲೋಕ ಕಲ್ಯಾಣವಾಗಲಿ, ನಾಡಿನ ತುಂಬ ತಿರುಗಾಡಿ ಬಸವಧರ್ಮ ತತ್ವವನ್ನು ಪ್ರಚಾರ ಮಾಡು, ನಿನಗೆ ಶುಭವಾಗಲಿ ಎಂದು ಹರಸಿದರು. ಅಲ್ಲಿಯೇ ಇರುವ ಅಕ್ಕ ಮಹಾದೇವಿಯನ್ನು ಭೇಟಿಯಾಗಿ ಮದುವೆಯ ಕುರಿತು ತನಗಿರುವ ಮನದ ಸಂಶಯಗಳನ್ನು ನಿವಾರಿಸಿಕೊಂಡಳು. ದಾನಮ್ಮಳು ಕೆಲವು ಕಾಲ ಕಲ್ಯಾಣದಲ್ಲಿಯೇ ಇದ್ದು ಅಲ್ಲಿ ನೊಂದು ಬೆಂದವರಿಗೆ, ರೋಗದಿಂದ ಬಳಲುವವರಿಗೆ ಉಪಚರಿಸುತ್ತಾ ಅವರ ಬಾಳಿಗೆ ಬೆಳಕಾದಳು. ಅನಂತರ ಕಲ್ಯಾಣದಿಂದ ಬೀಳ್ಕೊಂಡು ತನ್ನ ಹುಟ್ಟೂರಾದ ಉಮರಾಣಿಗೆ ಹೋಗುವಳು. ಉಮರಾಣಿಯ ಜನರು ಶರಣೆಯಾಗಿ ಬಂದ ದಾನಮ್ಮಳನ್ನು ಸ್ವಾಗತಿಸಿದರು. ಅವಳ ತಂದೆ ತಾಯಿ ಸಂತಸಪಟ್ಟರು. ಸಂಕ ಗ್ರಾಮದ ಶಿವಭಕ್ತ ಸೋಮನಾಥ ಎಂಬ ವರನೊಡನೆ ದಾನಮ್ಮಳ ಮದುವೆ ನೆರವೇರಿತು. ಇಬ್ಬರೂ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದರು. ದಾನಮ್ಮ ಸೋಮನಾಥ ದಂಪತಿಗಳು ಶಿವಯೋಗ ಸಾಧನೆ ಮಾಡುತ್ತಾ ಗುಡ್ಡಾಪುರ ಗ್ರಾಮದಲ್ಲಿ ಬಂದು ನೆಲೆಸುತ್ತಾರೆ. ಅಲ್ಲಿಯೇ ಕಾಯಕ ದಾಸೋಹವನ್ನು ಆರಂಭಿಸುತ್ತಾರೆ. ಜನರು ಆಕರ್ಷಿತರಾಗಿ ತಂಡೋಪತಂಡವಾಗಿ ಗುಡ್ಡಾಪುರಕ್ಕೆ ಬರುತ್ತಾರೆ. ಗುಡ್ಡವ್ವೆಯ ಚರಿತ್ರೆಯು ಅನೇಕ ಕಾವ್ಯಗಳಲ್ಲಿ ಉಲ್ಲೇಖವಾಗಿದೆ. ಕಲ್ಯಾಣ ಕ್ರಾಂತಿಯ ನಂತರ ದಾನಮ್ಮ ಶರಣ ಧರ್ಮವನ್ನು ಪ್ರಚಾರ ಮಾಡುತ್ತಾ ದೇಶ ಸಂಚಾರ ಮಾಡುತ್ತಾಳೆ. ಶ್ರೀಶೈಲಕ್ಕೆ ಹೋಗಿ ಸಂಕಷ್ಟದಲ್ಲಿರುವ ಶರಣರನ್ನು ರಕ್ಷಣೆ ಮಾಡುತ್ತಾಳೆ. ಅಲ್ಲಿಂದ ದಂಪತಿಗಳು ಆದವಾನಿಗೆ ಬಂದು ಕೆಲವು ಕಾಲ ಇದ್ದು ಸಮಾಜ ಕಾರ್ಯ ಮಾಡುತ್ತಾರೆ. ಅಲ್ಲಿ ಏಕಕಾಲಕ್ಕೆ ಎಲ್ಲರ ಮನೆಯಲ್ಲಿ ಮುತ್ತೈದೆಯಾಗಿ ಹೋಗಿದ್ದು ಪವಾಡ ತೋರಿಸುತ್ತಾಳೆ. ಆಲಂಪುರದಲ್ಲಿ ಧರ್ಮ ರಕ್ಷಣೆಗಾಗಿ ಖಡ್ಗವಿಡಿದು ಹೋರಾಡುತ್ತಾಳೆ. ಈ ಘಟನೆಯು ಶಾಸನಗಳಲ್ಲಿ, ಕಾವ್ಯಗಳಲ್ಲಿ ಉಲ್ಲೇಖವಾಗಿದೆ. ಅದು ವಾರಿಜಾಕ್ಷನ ಕಿತ್ತು ಮಾರವೈರಿಯ ನಿಲ್ಲಿಸಿ ಧರಣಿಯ ಮೇಲೆ ಜಪವೆತ್ತಿ ಈಶನ ಬೆರೆದ ಧೀರ ಗುಡ್ಡವೇ ಶರಣಾಗು ಎಂಬುದಾಗಿದೆ. ಅಲ್ಲಿಂದ ತಮಿಳುನಾಡಿಗೆ ಹೋಗಿ ಅಲ್ಲಿಯ ಜನರಿಗೆ ಲಿಂಗದೀಕ್ಷೆ ನೀಡುತ್ತಾಳೆ. ಉತ್ತರ ಭಾರತದ ಕಡೆಗೂ ಹೋಗಿ ಶರಣ ಧರ್ಮ ತತ್ವಗಳನ್ನು ಪ್ರಚಾರ ಮಾಡುತ್ತಾಳೆ. ಅಲ್ಲಿಂದ ಮರಳಿ ಗುಡ್ಡಾಪುರಕ್ಕೆ ಬಂದು ನೆಲೆಸಿ ಜನರ ಇಷ್ಟಾರ್ಥಗಳನ್ನು ಸಿದ್ಧಿಸಲು ಆಶೀರ್ವದಿಸುತ್ತಾಳೆ. ಲೇಖಕಿಯು ಈ ಕೃತಿಯಲ್ಲಿ ಗುಡ್ಡಾಪುರ ದೇವಸ್ಥಾನದಲ್ಲಿ ನಡೆಯುವ ಸಂಪ್ರದಾಯಗಳನ್ನು ವಿವರಿಸಿದ್ದಾರೆ. ದಾನಮ್ಮಳ ಕುರಿತು ಇರುವ ಶಾಸನಗಳ ವಿವರಣೆಗಳನ್ನು ನೀಡಿದ್ದಾರೆ. ಓದುಗರಿಗೆ ಗುಡ್ಡಾಪುರ ದಾನಮ್ಮ ಕೃತಿಯು
ದಾನಮ್ಮಳ ಜೀವನ ಚರಿತ್ರೆಯ ಸಂಪೂರ್ಣ ಮಾಹಿತಿಯನ್ನು ಒದಗಿಸುತ್ತದೆ. ಪ್ರೇಮ ಪದನಿಸ ಇದು ಪ್ರೇಮ ಕವನಗಳ ಸಂಕಲನ ಕೃತಿ. ಕವಯತ್ರಿ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ಅವರು ಕಲಬುರಗಿಯವರು. ಸುವನ ಎಂಬ ಕಾವ್ಯನಾಮದಿಂದ ಕಾವ್ಯಲೋಕದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಇವರು ಕನ್ನಡ ಹಾಗೂ ಹಿಂದಿ ಎರಡೂ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಹಲವಾರು ಪುಸ್ತಕಗಳನ್ನು ಕನ್ನಡದಿಂದ ಹಿಂದಿಗೆ ಅನುವಾದ ಮಾಡಿದ್ದಾರೆ. ಇವರ ಅನೇಕ ಕಥೆಗಳು ಸ್ಪರ್ಧೆಯಲ್ಲಿ ಬಹುಮಾನಗಳನ್ನು ಪಡೆದಿವೆ. ಪ್ರೇಮ ಪದನಿಸ ಕೃತಿಯು ಸೇಡಂನ ಸಂಸ್ಕೃತಿ ಪ್ರಕಾಶನದಿಂದ 2024ರಲ್ಲಿ ಪ್ರಕಟಗೊಂಡಿದೆ. ಪುಟಗಳು 96, ಬೆಲೆ ₹100. ಈ ಕೃತಿಗೆ ಸಿದ್ದರಾಮ ಹೊನ್ಕಲ್ ಅವರು ಮುನ್ನುಡಿಯನ್ನು ನೀಡಿದ್ದಾರೆ. ಕವಯಿತ್ರಿ ತಾವು ಪ್ರೇಮ ಕವಿತೆಗಳನ್ನು ಬರೆದಿರುವ ಕಾರಣವನ್ನು ತಮ್ಮ ಮಾತುಗಳಲ್ಲಿ ತಿಳಿಸಿದ್ದಾರೆ. ಪ್ರಕಾಶಕರ ಮಾತುಗಳು ಇಲ್ಲಿವೆ. ಈ ಕೃತಿಯಲ್ಲಿ 72 ಕವಿತೆಗಳಿವೆ. ಅವೆಲ್ಲ ಪ್ರೀತಿ, ಪ್ರೇಮ, ಪ್ರಣಯ, ವಿರಹ, ಗೆಳೆಯ, ಗೆಳತಿ, ಕನಸು, ಆಸೆ ಕುರಿತೇ ಮೂಡಿಬಂದಿವೆ. ಹೇಗೆ ಹೇಳಲಿ ಗೆಳತಿ ಕವಿತೆಯಲ್ಲಿ ಗೆಳತಿಯನ್ನು ದೀಪಕ್ಕೆ, ರಂಗೋಲಿಗೆ, ಮಲ್ಲಿಗೆ ಹೂವಿಗೆ, ಕನ್ನಡಿಗೆ ಹೋಲಿಸಿ ಬರೆದುದಾಗಿದೆ. ನಿನ್ನ ಸಂದೇಶ ಕವಿತೆಯಲ್ಲಿ ನಿನ್ನ ಸಂದೇಶವನ್ನು ಕೇಳಿ ಅಮಾವಾಸ್ಯೆ ರಾತ್ರಿ ಬೆಳದಿಂಗಳಾಯಿತು ಎಂದು ವರ್ಣಿಸಿದ್ದಾರೆ. ಇರಲಿ ನಡುವೆ ಪ್ರೀತಿ ವಿಶ್ವಾಸದ ಋಣ, ಮನಸಾಗಲಿ ಹಿತವ ಬಯಸುವ ತಾಣ, ಎಷ್ಟೇ ಇದ್ದರೂ ಭಿನ್ನಾಭಿಪ್ರಾಯ ಅಗಲಿಸಲು ಸೇರಲಿ ನನ್ನ ನಿನ್ನ 32 ಗುಣ ಎಂದು ಪ್ರೀತಿಯಲ್ಲಿ ಇಬ್ಬರ ಋಣ ಇರುತ್ತದೆ ಎಂದು ಖಚಿತಪಡಿಸುತ್ತಾರೆ. ತುಂತುರು ಪ್ರೀತಿ ಕೊಡುವೆ, ಮುಂಗಾರು ಹನಿಯ ಸುರಿಸುವೆ, ನೀಲಾಕಾಶದ ಓ ಮಿನುಗುತ್ತಾರೆ, ಬಿಂಕದೆ ನನ್ನ ಸೇರು ಓ ಚೆಲುವೆ ಎಂದು ಒಲವಿನಿಂದ ಪ್ರೀತಿ ಉಳಿಸಿಕೊಳ್ಳುವ ಬಗೆಯನ್ನು ಕವಯತ್ರಿ ಹೇಳುತ್ತಾರೆ. ಹಕ್ಕಿಯಂತೆ ಹಾರಲೇನು, ಚುಕ್ಕಿಯಂತೆ ಮಿಂಚಲೇನು, ಗೆಳೆಯ ನಿನ್ನ ತೋಳಲಿ ನಾ ಹೂಬಳ್ಳಿಯಂತೆ ಹಬ್ಬಲೇನು ಎಂದು ಕೇಳುತ್ತಾ ಪ್ರೀತಿಯ ಹೊನಲಲ್ಲಿ ತೇಲಾಡುತ್ತಾರೆ ಕವಯಿತ್ರಿ. ಅಂಬುಜಾ ಕವಯಿತ್ರಿಯ ಕವಿತೆಗಳನ್ನು ಓದಿದ ಬೆಂಗಳೂರಿನ ವಿವಿಧ ಭಾರತೀಯ BK ಸುಮತಿಯವರು ಇವರ ಕವಿತೆಗಳು ಸರಳವಾಗಿ ಹಾಡುವ ಲಹರಿಯಲ್ಲಿ ಇರುತ್ತವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿವಿಧ ಭಾರತೀಯ ರೂಪ ಮತ್ತು ಸಂತೋಷ್ ನಿರೂಪಕರು ಅಂಬುಜಾ ಅವರ ಕವಿತೆಗಳು ಓದುತ್ತಾ ಹೋದಂತೆ ಆತ್ಮೀಯವೆನಿಸುತ್ತವೆ ಎಂದು ಹೇಳುತ್ತಾ ಕವಯಿತ್ರಿಗೆ ಶುಭ ಹಾರೈಸಿದ್ದಾರೆ. ಇಲ್ಲಿರುವ ಎಲ್ಲ ಕವಿತೆಗಳು ಓದುಗರಿಗೆ ಮುದ ನೀಡುತ್ತಾ ಪ್ರೇಮಲೋಕದಲ್ಲಿ ತೇಲಾಡುವಂತೆ ಮಾಡುತ್ತವೆ. ಇಂತಹ ಕವಿತೆಗಳು ಕವಯಿತ್ರಿ ಅಂಬುಜಾ ಅವರಿಂದ ಇನ್ನಷ್ಟು ಮೂಡಿ ಬರಲಿ ಎಂದು ಆಶಿಸುವೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಜಯಶ್ರೀ ಸುಕಾಲೆ ಅವರ ವೀರಶರಣೆ ಗುಡ್ಡಾಪುರ ದಾನಮ್ಮ ಹಾಗೂ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ಅವರ ಪ್ರೇಮ ಪದನಿಸ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಸವಿತಾ ಸಿರಗೋಜಿ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.